ದೇವರೇ, ನನಗೆ ಅವಸಾನ ಉಂಟೆಂದು, ನನ್ನ ಜೀವಮಾನವು ಅತ್ಯಲ್ಪವೆಂದು, ನಾನು ಎಷ್ಟು ಅಸ್ಥಿರನೆಂದು ನನಗೆ ತಿಳಿಯಪಡಿಸು. ನನ್ನ ಆಯುಸ್ಸನ್ನು ಗೇಣುದ್ದವಾಗಿ ಮಾಡಿದ್ದೀಯಲ್ಲ. ನನ್ನ ಜೀವಿತ ಕಾಲ ನಿನ್ನ ಎಣಿಕೆಯಲ್ಲಿ ಏನೂ ಅಲ್ಲ. ಮನುಷ್ಯನೆಂಬವನು ಎಷ್ಟು ಸ್ಥಿರನೆಂದು ಕಂಡರೂ ಬರೀ ಉಸಿರೇ. ನರರು ನಿಜವಲ್ಲದ ಮಾಯಾರೂಪದಿಂದ ಸಂಚರಿಸುವವರು. ಅವರು ಸುಮ್ಮನೆ ಗಡಿಬಿಡಿ ಮಾಡುವರು. ಆಸ್ತಿಯನ್ನು ಕೂಡಿಸಿಟ್ಟುಕೊಳ್ಳುತ್ತಾರೆ, ಆದರೆ ಅದು ಯಾರ ಪಾಲಾಗುವುದು ತಾವೇ ತಿಳಿಯರು ಎಂಬುದಾಗಿ ಬೈಬಿಲ್ನ ಕೀರ್ತನೆಗಳು ಎಂಬ ಗ್ರಂಥದ 39ನೇ ಅಧ್ಯಾಯದಲ್ಲಿ 4ರಿಂದ 6ನೇ ವಚನಗಳಲ್ಲಿ ಬರೆದಿದೆ. ಪ್ರಿಯರೇ, ಹೌದು, ಮಾನವನ ಜೀವಿತವು ನಶ್ವರವಾದದ್ದು. ಎಷ್ಟು ಹಣ, ಅಂತಸ್ತು, ಅಧಿಕಾರ, ಸಂಪತ್ತುಗಳನ್ನು ತುಂಬಿಸಿಟ್ಟುಕೊಂಡಿದ್ದರೂ ಎಲ್ಲವೂ ನಶಿಸಿ ಹೋಗುವಂಥದ್ದಾಗಿದೆ. ಯಾಕೋಬನಿಗೆ ಬರೆದ ಪತ್ರಿಕೆ 4:14ರಲ್ಲಿ, ನಿಮ್ಮ ಜೀವಮಾನವು ಎಂಥದ್ದು? ನೀವು ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದೆ ಹೋಗುವ ಹಬಿಯಂತಿರುತ್ತೀರಿ ಎಂಬುದಾಗಿ ನಾವು ಓದುತ್ತೇವೆ. ಮಾನವನು ವಿದ್ಯಾಭ್ಯಾಸವನ್ನು, ಅರ್ಹತೆಯನ್ನು, ಆಸ್ತಿಪಾಸ್ತಿಗಳನ್ನು ತುಂಬಿಸಿಟ್ಟುಕೊಂಡಿದ್ದರೂ ಎಲ್ಲವನ್ನು ಬಿಟ್ಟು ಈ ಲೋಕವನ್ನು ತ್ಯಜಿಸಿ ಹೋಗಬೇಕಲ್ಲವೇ? ಪ್ರಸಂಗಿ ಎಂಬ ಪುಸ್ತಕದಲ್ಲಿ 1-2ರಲ್ಲಿ ನಾವು ಓದುತ್ತೇವೆ, ವ್ಯರ್ಥವೇ ವ್ಯರ್ಥ, ಸಮಸ್ತವೂ ವ್ಯರ್ಥ. ಮಾನವನು ಈ ಲೋಕದಲ್ಲಿ ಪಡುವ ಎಲ್ಲ ಪ್ರಯಾಸದಿಂದ ಅವನಿಗೆ ಏನು ಲಾಭ ಎಂಬುದಾಗಿ ನಾವು ನೋಡುತ್ತೇವಲ್ಲವೇ? ವ್ಯರ್ಥವಾದ ಈ ಜೀವಿತಕ್ಕಾಗಿ ಮಾನವನು ಎಷ್ಟು ಕಷ್ಟಪಡುತ್ತಾನಲ್ಲ. ಸೃಷ್ಟಿಕರ್ತನನ್ನು ಮರೆತು ಬಿಟ್ಟು ಲೋಕವನ್ನು, ಲೋಕದ ಸುಖ ಭೋಗಗಳನ್ನು ಅನುಭವಿಸುತ್ತಾ ಅಶಾಶ್ವತವಾದ ಬದುಕಿಗಾಗಿ ಶ್ರಮೆ ಪಡುತ್ತಾನೆ. ಗಾಳಿಯನ್ನು ಹಿಂದಟ್ಟಿದ ಹಾಗೆ ಸಮಸ್ತವೂ ವ್ಯರ್ಥವಾಗುತ್ತದೆ. ಯೋಬನು ಹೇಳುತ್ತಾನೆ, ಏನೂ ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನು, ಏನೂ ಇಲ್ಲದವನಾಗಿಯೇ ಗತಿಸಿ ಹೋಗುವೆನು ಎಂಬುದಾಗಿ. ನಮ್ಮ ಜೀವಿತ ಈ ಲೋಕದಲ್ಲಿ ಶಾಶ್ವತವಾಗಿರುವುದಲ್ಲ. ದೇವರೊಬ್ಬನೇ ಶಾಶ್ವತವಾದವರು. ಜೀವಮಾನದಲ್ಲಿ ದೇವರನ್ನು ಪ್ರೀತಿಸುತ್ತಾ ಆತನು ಮಾಡಿದ ಉಪಕಾರಗಳಿಗಾಗಿ ಆತನನ್ನು ಸ್ತುತಿಸುತ್ತಾ ಸ್ಮರಿಸುತ್ತಾ ನಮ್ಮ ಜೀವಿತವನ್ನು ಮುಗಿಸಬೇಕು. ಯೇಸು ಪ್ರಭು ನಮಗೆ ಕೊಟ್ಟ ರಕ್ಷಣೆಯನ್ನು ನಾವು ನೆನಪು ಮಾಡಿಕೊಳ್ಳುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸೋಣವೇ? ಕ್ರಿಸ್ತನ ಕೃಪೆ ನಿಮ್ಮೊಂದಿಗಿರಲಿ. ಆಮೇನ್.